ಜನ ಇದ್ದಾರೆ. ಚಲವಾದಿ ನಾರಾಯಣ ಸರ್, ನಮಸ್ಕಾರ. ನಮಸ್ಕಾರ. ದಾವಣಗೆರೆ ಈಗ ಈ ಕ್ಷಣದ ಟ್ರೆಂಡಿಂಗ್ ಅನ್ನ ನೋಡಿದಾಗ ಏನ್ ಅನಿಸ್ತಾ ಇದೆ? ಬಾಗಲಕೋಟೆ ಟ್ರೆಂಡಿಂಗ್ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಇಲ್ಲಿ ಎರಡರಲ್ಲೂ ಕೂಡ ನಮಗೆ ಎರಡರಲ್ಲೂ ಗೆಲ್ಲಬಹುದು ಅಂತಿತ್ತು. ಆದ್ರೆ ದಾವಣಗೆರೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥದ್ದಿತ್ತು ಮತ್ತು ಅಲ್ಲಿ 50-50 ಅನ್ಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಶತಾಯಗತಾಯ ನಾವು ಅಲ್ಲಿ ಗೆಲ್ಲಲೇಬೇಕು ಅಂತ ನಾವು ಮೊದಲೇ ಹೇಳಿದ್ವಿ. ನಿಮಗೆ ಗೊತ್ತಿರಬಹುದು, ಡಿ.ಕೆ. ಶಿವಕುಮಾರ್ಗೆ ಶಕ್ತಿ ಇದ್ರೆ ಗೆದ್ದುಕೊಳ್ಳಿ ದಾವಣಗೆರೆ, ನಾನು ಬಾಗಲಕೋಟೆಯನ್ನು ನಾನು ಗೆದ್ದುಕೊಳ್ತೀನಿ ಅಂತ ಹೇಳಿ ಅವತ್ತೇ ಚಾಲೆಂಜ್ ಮಾಡಿ ಅಲ್ಲಿ ಕುಳಿತಿದ್ರು ಅಂತ ನಾನು ಅವತ್ತೇ ಹೇಳಿದ್ದೇನೆ. ನೀವು ಕುತ್ಕೋಬೋದಿತ್ತಲ್ವಾ ಚಲವಾದಿ ನಾರಾಯಣ ಸ್ವಾಮಿ? ಚಂತಿಮಠ ಅವ್ರಿಗೂ ಕೂಡ ಗವರ್ಮೆಂಟ್ ಮಿಷನರಿಯನ್ನು ಯಾವ ರೀತಿಯಲ್ಲಿ ಅಂತೇಳಿ ಕ್ಷೇತ್ರದಲ್ಲಿ ಜನ ಮಾತಾಡ್ಕೊಳ್ತಾ ಇದ್ರು. ಈ ಬಾರಿ ಅವ್ರಿಗೊಂದು ಅವಕಾಶ ಕೊಡೋಣ ಅಂತೇಳಿ ಇರೋದಿನ 17 ತಿಂಗಳು ಯಾಕೆ ಅಷ್ಟೊಂದು ಆಸಕ್ತಿ ಅನ್ನೋದೊಂದು ಪ್ರಶ್ನೆಗಳು ಕೂಡ ಎದ್ದಿತ್ತು. ಒಪ್ಕೊಳ್ತೀರಾ? ಅಲ್ಲ, ಸಹಜವಾಗಿ ಆ ರೀತಿ ಇರುತ್ತೆ. ಇದ್ರೂ ಕೂಡ ಮುಖ್ಯಮಂತ್ರಿಗಳು ಸರ್ಕಾರವನ್ನೇ ತೆಗೆದುಕೊಂಡು ಹೋಗಿ ಅಲ್ಲೇ ಕುಳಿತು ಬಿಟ್ರಲ್ಲ, ಅದು ಸರ್ಕಾರಿ ಚುನಾವಣೆ ಆಗಿತ್ತು. ಇರ್ಲಿ, ನ್ಯಾಚುರಲ್ ಅಂತ ಅಂದ್ಕೊಳ್ಳೋಣ. ಇನ್ಕಂಬೆನ್ಸಿ ನ್ಯಾಚುರಲ್ ಆಗಿ ಉಪಚುನಾವಣೆಗಳಲ್ಲಿ ಇನ್ಕಂಬೆಂಟ್ ಕ್ಯಾಂಡಿಡೇಟ್ ಬರೋದು ಕಾಮನ್ ಅಂತ ಅಂದ್ಕೊಳ್ಳೋಣ. ನನ್ ಕುತೂಹಲ ಇರೋದು ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನೀವು ಪ್ರತಿಪಕ್ಷದ ನಾಯಕರು ಹೌದು ಮೇಲ್ಮನೆಯಲ್ಲಿ. ನನ್ಗೆ ಕುತೂಹಲ ಇರೋದು, ಎಐಎಡಿಎಂಕೆ 2ನೇ ಸ್ಥಾನಕ್ಕೆ ಬಂತು. ನೀವೇನಾದ್ರೂ ಅಣ್ಣಾಮಲೈಗೆ ಟಿಕೆಟ್ ಕೊಟ್ಟಿದ್ರೆ ಇವತ್ತು ವಿಜಯ್ಗೆ ಸಿಗ್ತಾ ಇರುವಂತಹ ಸುನಾಮಿ ಇದೆಯಲ್ಲ, ಅದು ಅಣ್ಣಾಮಲೈಗೆ ಸಿಗ್ಬೇಕಾಗಿತ್ತು ಅಂತ ನಿಮ್ ಪಕ್ಷದಲ್ಲೇ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಮಿಸ್ ಮಾಡ್ಕೊಂಡ್ರ ಅಂತ ಆಂಟಿ ಇನ್ಕಂಬೆನ್ಸಿ ಲಾಭ ಪಡೆಯುವಲ್ಲಿ. ಇಲ್ಲ, ಬರ್ತೀನಿ ಚಲವಾದಿ ನಾರಾಯಣ ಸ್ವಾಮಿ, ಒಂದೇ ನಿಮಿಷ. ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ಕಾಲ್ ತುಳಿತದ ನಡುವೆ ಕೂಡ ಕರೂರಿನಲ್ಲಿ ನೋಡಿ, ವಿಜಯ್ ರ್ಯಾಲಿ ನಡೀತಲ್ಲ, ಅಲ್ಲಿ ಕಾಲ್ ತುಳಿತ ಸಂಭವಿಸಿತ್ತು. ಅಲ್ಲೂ ಕೂಡ ಟಿವಿಕೆ ಪಾರ್ಟಿನೇ ಲೀಡಲ್ಲಿದೆ. ಕಾಲ್ ತುಳಿತ ನೋಡಿ, ಯಾರಿಗೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ ರ್ಯಾಲಿ ಸಂದರ್ಭದಲ್ಲಿ. ಈ ಹಿಂದೆ ಇದ್ದಂತ ಅನೇಕ ಜನ ನಾಯಕರ ರ್ಯಾಲಿಯಲ್ಲೂ ಕೂಡ ಅಷ್ಟು ಜನ ಸೇರಲಿಲ್ಲ. ಅಷ್ಟು ಜನರು ವಿಜಯ್ ಅವರು ರ್ಯಾಲಿ ಹತ್ರ ಸೇರ್ತಾ ಇದ್ರು. ಆಗ ಕಾಲ್ ತುಳಿತ ಆಗಿತ್ತು, ಅನೇಕ ಜನ ಮೃತಪಟ್ಟಿದ್ರು. ಕರೂರಲ್ಲಾದಂತಹ ಭೀಕರ ಘಟನೆ ಅದು. ಆ ಒಂದು ಕ್ಷೇತ್ರಲ್ಲೂ ಕೂಡ ಟಿವಿಕೆ ಈಗ ಮುನ್ನಡೆಯನ್ನ ಸಾಧಿಸ್ತಾ ಇರೋದು. ಇದರ ಹೊರತಾಗಿಯೂ, ಅಂಥ ಭೀಕರ ದುರ್ಘಟನೆಯ ಹೊರತಾಗಿಯೂ ಜನ ಟಿವಿಕೆಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ, ಇಷ್ಟು ದೊಡ್ಡ ಮ್ಯಾಂಡೇಟ್ ಕೊಡಕ್ ಹೊರಟಿದ್ದಾರೆ ಅಂತಂದ್ರೆ ಇದರರ್ಥ ಜನ ಬೇಸತ್ತು ಹೋಗಿದ್ರು ಅಂತ, ಸಾಕಾಗೋಗಿತ್ತು ಅಂತ. ಎಸ್, ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ಎಸ್ ಸರ್, ಪ್ಲೀಸ್ ಪ್ರೊಸೀಡ್. ಈಗ ಅಲ್ಲಿ ಟಿವಿಗೆ ಬರ್ತಿರ್ತಕ್ಕಂಥದ್ದು ಇದು ಅನುಮಾನಗಳು ಇತ್ತು, ಇಲ್ಲ ಅಂತ ಏನಿಲ್ಲ. ಆದ್ರೆ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿ ಯಾವ ರೀತಿ ಡಿಎಂಕೆ ಅವರು ತಮ್ಮ ಅಟ್ಟಹಾಸ ಮೆರೀತಾ ಇದ್ರು, ಅದರ ವಿರುದ್ಧವಾಗಿಯೂ ಕೂಡ ಜನ ಇದ್ರು. ತಾವೇನು ಹೇಳಿದ್ರಿ, ಅಣ್ಣಾಮಲೈ ಅವರಿಗೆ ಟಿಕೆಟ್ ಕೊಟ್ಟಿದ್ದಿದ್ರೆ ಭವಿಷ್ಯ ಟಿವಿಗೆ ತಮ್ಮ ಪರವಾಗ. ಆದ್ರೆ ಅದು ತಪ್ಪು ಅಭಿಪ್ರಾಯ ಕಲ್ಪನೆಗಳು ಬರೋದು ಬೇಡ. ಅವರು ಯಾವತ್ತೂ ಕೂಡ ನಾನು ನಿಲ್ಲಬೇಕು ಅಂತ ಹೇಳೇ ಇಲ್ಲ. ಈ ಸಾರಿ ನಾನು ನಿಲ್ಲೋದಿಲ್ಲ ಅಂತಕ್ಕಂಥ ತೀರ್ಮಾನವನ್ನ ಅವರು ರಾಜ್ಯದ ಜನರಿಗೆ ಆಗ್ಲೇ ತಲುಪಿಸಿದ್ರು ಅನ್ನೋದು ನಾನು ತಮಗೆ ನೆನಪಿಸಲಿಕ್ಕೆ ಬಯಸ್ತೇನೆ. ತಮಿಳುನಾಡಲ್ಲಿ ಈಗ ನಾವು ನೋಡ್ತಾ ಇದೀವಿ, ಅಫಿಷಿಯಲ್ ನಂಬರ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರಿ ಬಿಜೆಪಿ. ಲಾಸ್ಟ್ ಟೈಮ್ ನೋಡಿದಾಗ ಏನೂ ಇರಲಿಲ್ಲ, ಆದ್ರೆ ಈ ಸಲ 2. ಅಲ್ಲ, ನಮ್ಮ ಇನ್ಫ್ಲೂಯೆನ್ಸು ಅಷ್ಟೇ ಇತ್ತು. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಇನ್ಫ್ಲೂಯೆನ್ಸು ಇಡೀ ರಾಜ್ಯದಲ್ಲಿ ಏನಿತ್ತೋ ಅದನ್ನ ನಾವು ಅಣ್ಣಾ ಡಿಎಂಕೆ ಒಟ್ಟಿಗೆ ಸೇರಿಸಿದ್ದೇವೆ. ಯಾಕೆಂದ್ರೆ ನಾವು ಒಂದೇ ಸಾರಿಗೆ ರಾಜ್ಯವನ್ನ ಇದ್ದೇವೆ ಅಂತಕ್ಕಂಥ ಕನಸು ನಮಗಿಲ್ಲ. ಆದ್ರಿಂದ ಒಂದು. ಎರಡನೇದೇನೆಂದ್ರೆ, ಈ ದುರಾಂಕಾರವನ್ನ ಮೆರೀತಾ ಇದ್ದ ಒಂದು ಸರ್ಕಾರ ಮೊದಲು ಹೋಗಬೇಕಾಗಿದೆ. ಜನರಿಗೆ ನೆಮ್ಮದಿಯನ್ನು ಕೊಡಬೇಕಾಗಿದೆ. ಅಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ. ಇವತ್ತು ಅಷ್ಟು ಮಾತ್ರ ಅಲ್ಲ, ಹಿಂದುತ್ವವನ್ನ ನಿಂದಿಸ್ತಕ್ಕಂಥ ಅವರ ಅಟ್ಟಹಾಸವನ್ನ ಜನ ಇವತ್ತು ಮೆಟ್ಟಿ ನಿಂತಿದ್ದಾರೆ. ಅಷ್ಟೇ
ಛಲವಾದಿ ಅವರೇ ಆಕಾಶ ಹಾರಿದ್ರು ಅಂಗಳ ಹಾರಕ್ಕಾಗ್ಲಿಲ್ಲ ಅಂತ ಒಂದಿದೆ. ಹಂಗೆ ನೀವು ವೆಸ್ಟ್ ಬೆಂಗಾಲ್ ಅಷ್ಟು ದೊಡ್ಡ ಯುದ್ಧ ಮಾಡಿ ಮುನ್ನಡೆ ಸಾಧಿಸ್ತಾ ಇದ್ದೀರಿ, ಆದ್ರೆ ಕೇರಳದಲ್ಲಿ ಎಂತದ್ದು ಮಾಡಕ್ಕಾಗ್ತಾ ಇಲ್ವಲ್ಲ? ವೆಸ್ಟ್ ಬೆಂಗಾಲ್ ಅಲ್ಲಿ ಮುಸ್ಲಿಂ ಡಾಮಿನೇಟೆಡ್ ಕ್ಷೇತ್ರಗಳಲ್ಲೂ ನಿಮ್ಗೆ ಲೀಡ್ ಸಿಕ್ಕಿದೆ, ಬಟ್ ಕೇರಳದಲ್ಲಿ ಅಲ್ಲಿ RSS ಅಷ್ಟು ಸ್ಟ್ರಾಂಗ್ ಆಗಿದ್ರು ನಿಮ್ಗೆ ಏನು ಮಾಡಕ್ಕಾಗ್ತಾ ಇಲ್ಲ. ಹಾರ್ಡ್ಲಿ 1 or 2 ಸೀಟ್ಸ್, ಸುರೇಂದ್ರನ್ ಅವ್ರಿವ್ರು 1 or 2 ಸೀಟ್ಸ್. ಇಲ್ಲಿ ನೋಡಿದ್ರೆ ಬಾಗಲಕೋಟೆನಲ್ಲಿ ಅದನ್ನೊಂದು ಗಟ್ಟಿಯಾಗಿ ಅಲ್ಲಿ ಇದೆ, ಅಲ್ಲಿ ಹಿಂದೂ ವೋಟ್ ಬೇಸ್ ಇದೆ, ಅಲ್ಲಿ ಇಲ್ವೇ ಇಲ್ಲ ಅಂತಿಲ್ಲ, ಅದನ್ನ ಗಟ್ಟಿಯಾಗಿ ಕನ್ಸಿಸ್ಟೆಂಟ್ ಆಗಿ ಹಿಡಿದಿಟ್ಕೊಳಕ್ ಆಗ್ತಾ ಇಲ್ಲ. ಮಧ್ಯ ಕರ್ನಾಟಕ ದಾವಣಗೆರೆನಲ್ಲಿ ಲಿಂಗಾಯತ ಏನು ಸ್ಟ್ರಾಂಗ್ ಹೋಲ್ಡ್ ಇರೋ ಏರಿಯಾ, ಅಲ್ಲಿ ನಿಮ್ಗೆ ಗೆಲ್ಲಕ್ ಆಗ್ತಾ ಇಲ್ಲ. ಯಾಕೆ ಹಿಂಗೆ ಅಂತ? ದಾವಣಗೆರೆ ನಾವು ಗೆಲ್ಲಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಈಗಾಗಲೇ ನೀವೇ ತೋರಿಸ್ತಾ ಇದ್ದೀರಿ ಮುನ್ನಡೆಯಲ್ಲಿ ಇರೋದನ್ನ. ಅದೇನೇ ಇರಲಿ, ಆಕಾಶವನ್ನೇ ಆರ್ತಕ್ಕಂಥವ್ರಿಗೆ ಅಂಗಳ ಆರ್ಲಿಕ್ಕಾಗ್ಲಿಲ್ಲ ಅಂತ ಹೇಳಿದ್ರಲ್ಲ, ಎಲ್ಲ ಅಂಗಳವನ್ನು ಎಲ್ಲ ಆಕಾಶವನ್ನು ಒಂದೇ ಸಾರಿಗೆ ಆರ್ಲಿಕ್ಕೆ ಆಗೋದಿಲ್ಲ. ಹಂತ ಹಂತವಾಗಿ ಭಾರತೀಯ ಜನತಾ ಪಕ್ಷದ ಇತಿಹಾಸ ನೀವು ನೋಡಿದ್ರೆ 1%, 2%, 3% ಇಂದ ಇವತ್ತು ಬಂದು ದೇಶವನ್ನ ಹಿಡಿದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಕೇರಳವನ್ನ ಹಿಡಿಯೋದಿಲ್ಲ ಅಂತ ಯಾವತ್ತೂ ತಿಳ್ಕೊಳ್ಬೇಡಿ. ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಎಲ್ಲವನ್ನೂ ಕೂಡ ಹಿಡಿಯತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕಿದೆ. ಆದ್ರೆ ನಾವು ಹಂತ ಹಂತವಾಗಿ ಹೋಗ್ತೇವೆ. ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಪಶ್ಚಿಮ ಬಂಗಾಳ. ಯಾಕೆ ಅಂತಂದ್ರೆ ಅದು ಪಶ್ಚಿಮ ಬಂಗಾಳ ಗೆದ್ರೆ ಮತ್ತೊಂದು ದೇಶವನ್ನೇ ನಾವು ಗೆದ್ದಂತೆ. ಯಾಕೆ ಅಂತಂದ್ರೆ ಅಲ್ಲಿ ನಾವು ಗೆಲ್ಲೋದು ಸುಲಭದ ಮಾತಾಗಿರಲಿಲ್ಲ. ಅಲ್ಲಿ ಈಗ ನಮ್ಮ ಗೆಲುವು ಅಥವಾ TMCಯ ಸೋಲು ಅಟ್ಟಹಾಸಕ್ಕೆ ಇವತ್ತು ಸೋಲಾಗಿದೆ. ಅಲ್ಲ, ಈಗ ಒಂದು ವಿಚಾರ, ಈಗ ಒಂದು ಚರ್ಚೆಗಳಾಗ್ತಾ ಇತ್ತು. ರಾಜಕೀಯ ವಿಶ್ಲೇಷಕರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ನೇರವಾಗಿ ಕ್ವಿಕ್ಕಿಗೆ ನಿಮ್ಮನ್ನ ಆನ್ಸರ್ ಪಡ್ಕೋತೀನಿ. AIMIM ಬಂದು ಅಲ್ಲಿ ಆ ಮುಸ್ಲಿಂ ವೋಟ್ಗಳನ್ನ ಡಿವೈಡ್ ಮಾಡ್ತು, ಇಲ್ಲ ಒಂದ್ ಕಡೆ ಬಿಜೆಪಿ ಬಿ ಟೀಮ್ ಆಗಿ ಕೆಲಸ ಮಾಡ್ತು ಅಂತ ಹೇಳಿ ಕೆಲವರು ಅದನ್ನ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು. ಇದು ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ, ದೀದಿಗೆ ಮೈನಸ್ ಆಯ್ತು ಅಂತ ಹೇಳ್ತಾರೆ. ಅದನ್ನ ಒಪ್ಕೊಳ್ತೀರಾ? ನೋಡಿ, ಯಾರ್ಯಾರು ಪಕ್ಷ ಕಟ್ಟಬೇಕು, ಯಾರ್ಯಾರು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ನಾಯಕತ್ವ ತೀರ್ಮಾನ ಮಾಡೋದಿಲ್ಲ. ಯಾರ್ಯಾರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಅವರು ಮಾಡ್ತಾರೆ. ಅದರಿಂದ ನಮಗೆ ಅನುಕೂಲ ಆಯ್ತಾ, ಇನ್ನೊಬ್ಬರಿಗೆ ಅನುಕೂಲ ಆಯ್ತಾ ಅನ್ನೋದು ಪ್ರಶ್ನೆ ಅಲ್ಲ. ನಿಮಗೆ ಗೊತ್ತಿರಲಿ, ಏನು ಹೊರದೇಶದಿಂದ ಅಂದ್ರೆ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಮುಸಲ್ಮಾನರಿಂದ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ಮುಸ್ಲಿಮರಿಗೇನೆ ಅನೇಕ ತೊಂದರೆಗಳಾಗಿದ್ದರಿಂದ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಭಾರತೀಯ ಜನತಾ ಪಕ್ಷವನ್ನು ನಾವು ಬೆಂಬಲಿಸಿದ್ದೇವೆ, ಗೌರವಿಸ್ತೇವೆ, ಮತ ಹಾಕ್ತೇವೆ, ಮೋದಿ ಅವರನ್ನು ಗೆಲ್ಲಿಸ್ತೇವೆ ಅಂತ ಹೇಳಿದ್ದನ್ನು ನೀವು ಕಂಡಿಲ್ವೇ? ರೈಟ್, ವೆಲ್ ಸೆಡ್. ಅದೊಂದು ಸರಿ, ಇವೆಲ್ಲವೂ ಕೂಡ ನಗಣ್ಯ. ಅದೊಂದು ಪರಿವರ್ತನೆ, ಅದೊಂದು ಫೆನಾಮಿನಾ ಇದೆ. ಚಲವಾದಿಯವರೇ, ಈಗ ನೀವು ಅಲ್ಲಿ ಆಂಟಿ ಇನ್ಕಂಬೆನ್ಸಿಯ ಅಡ್ವಾಂಟೇಜ್ ಅನ್ನ ತಗೊಂಡಿದ್ದು ಮಾತ್ರನಾ, ಅಥವಾ ನಿಮ್ಮದೇ ಆದ ಒಂದು ಕ್ಲಿಯರ್ ಕಟ್ ಸ್ಟ್ರಾಟಜಿ ಇದೆಯಾ? ಈಗ ಸುವೇಂದು ಅಧಿಕಾರಿ ಒಂದ್ ವೇಳೆ ಇಲ್ಲಿ ಬಹುಮತ ಬಂದ್ರೆ ಅವರೇ CM ಕ್ಯಾಂಡಿಡೇಟಾ, ಕನ್ಫರ್ಮಾ? ಇನ್ನೇನೇನು ಸ್ಟ್ರಾಟಜಿ ಇದೆ ವೆಸ್ಟ್ ಬೆಂಗಾಲ್ ಸಂಬಂಧಪಟ್ಟಂಗೆ? ಮತ್ತೆ ನಿಮ್ಗೆ ಅಲ್ಲಿ ಯಾಕಿಂದ ಕೇಳ್ತಾ ಇದೀನಿ ಅಂತಂದ್ರೆ, ಇಬ್ರು ಗುಜರಾತಿಗಳು ಬಂದು ನಮ್ಮ ಅಸ್ಮಿತನ ಕಸ್ಕೊಂಡ್ಬಿಡ್ತಾರೆ ಅಂತ ದೀದಿ ಉದ್ದಕ್ಕೂ ಹೇಳ್ತಾ ಬಂದ್ರು. ಹಾಗಾಗ್ಲಿಲ್ಲ, ಮೋದಿ ಅವರು ಅಲ್ಲಿ ಲೋಕಲಿ ಬೆರೆತರು. ಸೊ ಏನ್ ನಿಮ್ಮ ಈ ಮುನ್ನಡೆಗೆ ಕಾರಣ ಏನು ಅಂತ ಅನ್ಸುತ್ತೆ ಆಕ್ಚುಲಿ? ನೋಡಿ, ಗುಜರಾತ್ರವರು ಬಂದ್ರು, ಕರ್ನಾಟಕದವರು ಬಂದ್ರು, ತಮಿಳುನಾಡವರು ಬಂದ್ರು ಅನ್ನೋದು ಪ್ರಶ್ನೆ ಅಲ್ಲ. ಇದು ಭಾರತ ದೇಶ. ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಈ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ರಾಜಕಾರಣ ಮಾಡತಕ್ಕಂಥ ಅಧಿಕಾರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿದೆ. ಇದರಲ್ಲಿ ಅಲ್ಲಿಂದ ಬಂದು ಕಸ್ಕೊಂಡ್ರು, ಇಲ್ಲಿಂದ ಬಂದು ಕಸ್ಕೊಂಡ್ರು ಅಲ್ಲ. ನೀವು ಮೆರೆದ ಅಟ್ಟಹಾಸಕ್ಕೆ ಜನ ಬುದ್ಧಿ ಕಲಿಸಿದ್ದಾರೆ. ನಿಮಗೆ ಬೇರೆ ಆಲ್ಟರ್ನೇಟಿವ್ ಯಾವುದಿತ್ತು? ಇವತ್ತು ಮಾತ್ರ ಅಲ್ಲ, ಸುಮಾರು 10, 15, 20 ವರ್ಷಗಳಿಂದ ಸತತವಾಗಿ ಭಾರತೀಯ ಜನತಾ ಪಕ್ಷ ತನ್ನ ಶಕ್ತಿಯನ್ನ ಮತ್ತು ಇದನ್ನ ಪ್ರದರ್ಶನ ಮಾಡಿದೆ. ಕಳೆದ ಬಾರಿಯೂ ಕೂಡ ನಾವು ಗೆಲುವಿನ ಅಂಚಿಗೆ ಬಂದು ಕೊನೆಯಲ್ಲಿ ಸೋತಿದ್ವಿ. ಅದಾದ ನಂತರ ಜನರಿಗೆ ಅನಿಸಿತ್ತು ಇವರ ಅಟ್ಟಹಾಸವನ್ನ ನಾವು ಈ ಸಾರಿ ಬಿಟ್ಟು ನಿಲ್ಲಲೇಬೇಕು. ಅದರಿಂದ ದಯವಿಟ್ಟಾಗಿ ಸಂಪರ್ಕದಲ್ಲಿ ನಿಮಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೆಹಲಿಯ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಆಲ್ರೆಡಿ ಸೆಲೆಬ್ರೇಷನ್ ಶುರುವಾಗಿದೆ. ಪಂಚರಾಜ್ಯ ತೀರ್ಪಿನ ವಿಚಾರಕ್ಕೆ ಸಂಬಂಧ